ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪೊಲಿಟಿಕಲ್ ಬಾಂಬ್ ಶೆಲ್ ಸಿಡಿಸಿದ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ದಿಕ್ಕು ದೆಸೆ ಬದಲಿಸುವಂತಹ ಕಾನೂನು ತರೋಕೆ ಹೊರಟಿದ್ದಾರೆ. ಈಗ ಸುವೇಂದು ಅಧಿಕಾರಿ ನಿಮ್ಮ ಮಕ್ಕಳಿಗೆ ಧರ್ಮದ ಹೆಸರಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ವ್ಯಾಕ್ಸಿನೇಷನ್ ಮಾಡಿಸಲ್ವಾ? ಮದುವೆ ಎಷ್ಟಾಗಿದ್ದೀರಾ? ಹಾಗೆ ಯಾವ ಶಾಲೆಗೆ ನಿಮ್ಮ ಮಕ್ಕಳು ಹೋಗ್ತಿದ್ದಾರೆ? ಧಾರ್ಮಿಕ ನೆಲಗಟ್ಟಿನ ಆಧಾರದಲ್ಲಿ ಶಾಲೆಗಳನ್ನು ಬಿಡಿಸಿ, ಅಂದರೆ ಪ್ರಾಪರ್ ಗೌರ್ಮೆಂಟ್ ಸ್ಕೂಲ್ಸು ಅಥವಾ ಸ್ಕೂಲ್ಸ್ನ ಬಿಡಿಸಿ ಅಂತಹ ಕೇಂದ್ರಗಳಿಗೆ ಕಳಿಸಿದ್ದೀರಾ? ಏನಾಗ್ತಿದೆ ನೋಡಿ. ಇದು ಒಂದು ಮೇಜರ್ ಡೆವಲಪ್ಮೆಂಟ್. ಆದರೆ TMC ಮಮತಾ ಬ್ಯಾನರ್ಜಿ ಬಣ ಏನಿದೆಯಲ್ಲ, ಮಮತಾ ಬ್ಯಾನರ್ಜಿ ನಾಯಕತ್ವದ TMCಗೆ ಭಾರಿ ಆಘಾತ ಎದುರಾಗಿದೆ. 440 ಕೋಟಿ ಈಗ ಫ್ರೀಸ್ ಆಗಿದೆ. ಭಾರಿ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ವೆಸ್ಟ್ ಬೆಂಗಾಲಲ್ಲಿ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಬೆಳವಣಿಗೆಗಳಾಗ್ತಿರೋದು. ಸುವೇಂದು ಅಧಿಕಾರಿ ಬಂದ ಮೇಲೆ ಹೆಂಗೆ ಬದಲಾವಣೆ ಆಗಿದೆ ಅಂದರೆ, ಹೀಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ? 2-3 ತಿಂಗಳಲ್ಲಿ 1000 ಕೋಟಿ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಸಾಧ್ಯನಾ? ಸೆಂಟ್ರಲ್ ಫಂಡಿಂದ ಹಿಡಿದು ದೊಡ್ಡ ಕೈಗಾರಿಕೆ ಕಂಪನಿಗಳ ಇನ್ವೆಸ್ಟ್ಮೆಂಟಿಂದ ಹಿಡಿದು ಜಾಬ್ ಕ್ರಿಯೇಷನ್ನು, ಎಕ್ಸ್ಪ್ರೆಸ್ ವೇಗಳು, ಇಲ್ಲೀಗಲ್ ಮೈಗ್ರೆಂಟ್ಸು ಕಿಕ್ಔಟ್ ಮಾಡ್ತಿರೋದು ಏನಾಗ್ತಾ ಇಲ್ಲ. ಅಲ್ಲಿ ಸ್ಲಮ್ಗಳನ್ನು ಕಿತ್ತೆಸೆತಿದ್ದಾರೆ. ರೈಲ್ವೆ ನಿಲ್ದಾಣವನ್ನು ಸ್ಲಮ್ ಆಗಿ ಪರಿವರ್ತಿಸಲಾಗಿತ್ತು. ಯಾವ ರೀತಿಯಲ್ಲಿ ಬುಲ್ಡೋಸರ್ ಸದ್ದು ಮಾಡ್ತಾ ಇದೆ ಅಂದರೆ, ಹಗಲು ರಾತ್ರಿ ಕಂಡ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಡ್ರೈನೇಜು ತುಂಬಿ ತುಳುಕ್ತಾ ಇತ್ತು. ಅಲ್ಲಿ ಬ್ಲಾಕ್ ಮಾಡಿಟ್ಕೊಂಡಿದ್ರು. ಎಲ್ಲರಿಗೂ ಆಘಾತದ ಮೇಲೆ ಆಘಾತ ಕೊಟ್ಟಿದ್ದಾರಲ್ವ. ಈಗ ನೋಡಿ ಏನಾಗ್ತಾ ಇದೆ ಅಂತ. ಇನ್ನು ಮುಂದೆ ಒಂದು ದೊಡ್ಡ ಬದಲಾವಣೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ವೆಲ್ಫೇರ್ ಸ್ಕೀಮ್ಸು, ಈ ಗ್ಯಾರಂಟಿ ಯೋಜನೆಗಳು ಅಥವಾ ಅನ್ನಪೂರ್ಣ ಯೋಜನೆ, ತಿಂಗಳಿಗೆ ಇಷ್ಟು ದುಡ್ಡು ಕೊಡೋ ಯೋಜನೆ, ಬೇರೆ ಬೇರೆ ಸ್ಕೀಮು ಮತ್ತು ಸರ್ಕಾರಿ ಸೌಲಭ್ಯಗಳು ಯಾರಿಗೆ ಸಿಗಲ್ಲ. ಇನ್ನೂ ಇದು ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ ಈ ಹೆಜ್ಜೆ ಇಡ್ತಿರೋದೇ ಈಗ ಬಹಳ ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ. ಮೋರ್ ದ್ಯಾನ್ 2 ಮ್ಯಾರೇಜಸ್ಸು, 2-3 ಮದುವೆ ಆಗಿರೋರು. ಹಾಗೆ ವ್ಯಾಕ್ಸಿನೇಷನ್, ಗೌರ್ಮೆಂಟ್ನ ಕಡ್ಡಾಯ ವ್ಯಾಕ್ಸಿನೇಷನ್ ಮಕ್ಕಳಿಗೆ ಕೊಡಲೇಬೇಕಾದ, ಮಕ್ಕಳ ಹಕ್ಕು ಅದು, ಅವ್ರಿಗೂ ಕೊಡಲೇಬೇಕಾದಂತಹ ಲಸಿಕೆಗಳನ್ನು ಹಾಕಿಸ್ದೇ ಇರೋರು, ಅವ್ರವ್ರದ್ದೇ ರೀಸನ್ಗೆ ಅಥವಾ ಧಾರ್ಮಿಕ ಕಾರಣಗಳಿಗೆ ಹಾಕಿಸ್ದೇ ಇರೋರು, ಮತ್ತು ಅನ್ರೆಕಗ್ನೈಸ್ಡ್ ರಿಲಿಜಿಯಸ್ ಸ್ಕೂಲಲ್ಲಿ ಓದ್ತಾ ಇರೋರು. ಈಗ ಮದ್ರಸಾಗಳಲ್ಲಿ ಓದ್ತಾರೆ. ಅದರಲ್ಲಿ ಎಷ್ಟೋ ಲೈಸೆನ್ಸ್ ಇಲ್ಲದ ಅಕ್ರಮವಾಗಿ ಚಟುವಟಿಕೆ ಮಾಡ್ತಿರೋದು, ಅಲ್ಲಿ ಏನೇನೋ ಕಲಿಸ್ತಿರ್ತಾರೆ. UPಯಲ್ಲಿ ಏನಾಗಿದೆ, 16,000 ಗಟ್ಟಲೆ ಮದ್ರಸಾಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಮದ್ರಸಾಗಳ ವಿರುದ್ಧ ಈಗ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಅವರಿಂದ, ATS ಇಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಕೋರ್ಟ್ ಕೂಡ ಪರ್ಮಿಷನ್ ಕೊಟ್ಟಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ನೋಡಿದ್ದೀವಲ್ಲ. ಈಗ ಸುವೇಂದು ಅಧಿಕಾರಿ ಮತ್ತೊಂದು ದೊಡ್ಡ ಸ್ಟೆಪ್ ಇಡ್ತಿದ್ದಾರೆ. ಬರೀ ಇನ್ವೆಸ್ಟಿಗೇಷನ್ನು, ಅವ್ರನ್ನ ಅರೆಸ್ಟ್ ಮಾಡೋದು, ಟೆರರಿಸ್ಟ್ಗಳನ್ನು ಅರೆಸ್ಟ್ ಮಾಡೋದು, ಅಕ್ರಮವಾಗಿ ನುಸುಳುಕೋರನ್ನು ಹೊರಗಡೆ ಓಡಿಸೋದು ಅಷ್ಟೇ ಸಾಕ? ಜನ ಹೆಂಗೆ ಚೇಂಜ್ ಆಗಬೇಕಂದ್ರೆ, ಈ ದೇಶದ ವ್ಯಾಕ್ಸಿನೇಷನ್ ಪ್ರಮಾಣಕ್ಕಿಂತ ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಕಡಿಮೆ ಇದೆ? ಹಾಗಾದರೆ ಇವರು ಧರ್ಮದ ಕಾರಣದಿಂದಾಗಿ ಅಥವಾ ಇನ್ಯಾವುದೋ ಕಾರಣದಿಂದಾಗಿ ದೇಶವನ್ನು ಆತಂಕದಲ್ಲಿ ದೂಡಬಹುದಾ? ಯಾವುದೋ ರೋಗಕ್ಕೆ ತುತ್ತಾಗೋ ರೀತಿಯಲ್ಲಿ ಮಾಡಬಹುದಾ ಜನ್ರೇಷನನ್ನು, ಮುಂದಿನ ಜನ್ರೇಷನನ್ನು? ನೋ ವೇ. ನಿಮಗೆ ಬೆನಿಫಿಟ್ಸ್ ಬೇಕಾ, ಸರ್ಕಾರಿ ಸ್ಕೀಮ್ ಬೇಕಾ, ಹಾಕಿಸ್ಕೊಳ್ಳಿ ಅಷ್ಟೇ. ಇಲ್ಲೀಗಲ್ ಮೈಗ್ರೆಂಟ್ಸ್ಗೆ ಸಿಗಲ್ಲ. ಲೀಗಲಿ ಯಾರಿದ್ದಾರೋ ಅವ್ರಿಗೆ ಮಾತ್ರ ಸಿಗುತ್ತೆ. ಈಗ ಎಲ್ಲರ ಪ್ರಶ್ನೆ ಏನು, ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳುತ್ತೆ. ಅದು ಹೆಂಗೆ ಮಾಡ್ತಾರೆ? ಆರ್ಟಿಕಲ್ 14 ಅಂಡರು ಯಾರ ಹಕ್ಕನ್ನು ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಇವರು ಅನ್ನೋ ರೀತಿಯಲ್ಲಿ ಬರ್ತಿದೆ. ಆದರೆ ಹಲವಾರು ವಿಚಾರಗಳಿರ್ತವೆ ಅಲ್ವಾ, 2 ಆ್ಯಂಗಲ್ ಇರುತ್ತಲ್ವಾ. ಕೋರ್ಟ್ ಪೀಠವೇ ಒಂದು ವಿಚಾರ ಹೇಳಿದೆ ನೋಡಿ, ಪರ್ಸನಲ್ ಲಾ ಕ್ಯಾನ್ ನಾಟ್ ಓವರ್ ರೈಡ್ ಚೈಲ್ಡ್ ಪ್ರೊಟೆಕ್ಷನ್ ಅಂಡರ್ ಪೋಕ್ಸೋ. ಈಗ ಪೋಕ್ಸೋದ ಅಡಿಯಲ್ಲಿ ಮಕ್ಕಳ ಹಕ್ಕು, ಮಕ್ಕಳ ರಕ್ಷಣೆ, ಇದನ್ನೆಲ್ಲ ರಿಲಿಜಿಯಸ್ ಈ ಲಾಗಳು, ಪರ್ಸನಲ್ ಲಾಗಳು, ಇವೆಲ್ಲ ಓವರ್ ರೈಡ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಇದೇ ಟ್ರ್ಯಾಕಲ್ಲಿ ಈಗ, ಇದೇ ರೂಟಲ್ಲಿ ಈಗ ಬಹಳ ದೊಡ್ಡ ಹೆಜ್ಜೆಯನ್ನು ಸುವೇಂದು ಅಧಿಕಾರಿ ಇಡ್ತಿದ್ದಾರೆ. ಇದು ಕಂಪ್ಲೀಟ್ ವೆಸ್ಟ್ ಬೆಂಗಾಲ್ ಪರಿವರ್ತನೆಯ ಮಹಾಪರ್ವ ಅಂತ ಶುರು ಮಾಡಿದ್ದಾರೆ. ಒಂದು. ಎರಡನೇದಾಗಿ ಮಮತಾ ಬ್ಯಾನರ್ಜಿ ಬಹಳ ದೊಡ್ಡ ಆಘಾತಕ್ಕೆ ಈಡಾಗಿರೋದೀಗ. ಯಾಕಂದರೆ 440 ಕೋಟಿ ಫ್ರೀಸ್ ಮಾಡಿದೆ ED. ಅದನ್ನು, ಅಷ್ಟು ದೊಡ್ಡ ಮೊತ್ತವನ್ನು ಈ ಜೆಟ್ ತಗೊಳ್ಳೋದಕ್ಕೆ ಅಂತ
ಟ್ರಾನ್ಸ್ಫರ್ ಮಾಡಿದ್ರಂತೆ. TMC ಲಿಂಕ್ಡ್ ಬ್ಯಾಂಕ್ ಅಕೌಂಟಿಂದ ಕೇರ್ವೆಲ್ ಏವಿಯೇಷನ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ಗೆ ಏಪ್ರಿಲ್ 2023 ಆ ಸಮಯದಲ್ಲಿ ಟ್ರಾನ್ಸ್ಫರ್ ಆಗಿತ್ತು. 2026 ಜೂನಲ್ಲೂ ಕೂಡ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಸೊ ಈ ಬ್ಯಾಂಕ್ ಅಕೌಂಟ್ ಸುಮಾರು 440 ಕೋಟಿ ಇತ್ತು. ಫಿನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸು ಸಿಕ್ಕಾಪಟ್ಟೆ ಕಂಡು ಬಂದಿದೆ. ಜೆಟ್ಟು ಹೆಲಿಕಾಪ್ಟರ್ ತಗೊಳ್ಳೋದು ಅಷ್ಟೇ ಅಲ್ಲ, ಮನಿ ಟ್ರಾನ್ಸ್ಫರು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಿಕ್ಕಿಬಿದ್ದಿದೆ. ಸೊ ಈಗ 440 ಕೋಟಿಯನ್ನು ಫ್ರೀಸ್ ಮಾಡಿದ್ದಾರೆ. ಇಡೀ ಕಾರ್ಯಾಚರಣೆ TMC ಅಸ್ತಿತ್ವವನ್ನೇ ನಡಗಿಸಿದೆ. ಹೆಂಗೆ ಫ್ರಸ್ಟ್ರೇಷನ್ ಇದ್ದಾರೆ ಮಮತಾ ಬ್ಯಾನರ್ಜಿ ಅಂದರೆ, ಒಂದು ರೇಪ್ ಕೇಸು, ಮೈನರ್ ಗರ್ಲ್ 11 ವರ್ಷದ ಹುಡುಗಿಯನ್ನು ಅತ್ಯಾಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಈಗ ಮೇನ್ ಅಕ್ಯೂಸ್ಡು. ಈಗ ಅದಕ್ಕೆ ದೊಡ್ಡ ಪ್ರೊಟೆಸ್ಟ್ ಆಗ್ತಿದೆ. ಇಲ್ಲೇನೋ ಗೋಲ್ಮಾಲ್ ನಡೆದಿದೆ, ಪೊಲೀಸರು ತಮ್ಮ ಮೇಲೇ ಫೈರಿಂಗ್ ಮಾಡಕ್ಕೆ ಬಂದಿದ್ದಾನೆ ಮಧ್ಯರಾತ್ರಿ ಅಂತ ಆತನನ್ನು ಹೊಡೆದು ಹಾಕಿದ್ದಾರೆ, ಎನ್ಕೌಂಟರ್ ಆಗಿದೆ. ಇದು ಫಸ್ಟ್ ಟೈಮ್ ಇಂಥದ್ದೆಲ್ಲ ನೋಡ್ತಿರೋದು ಪಶ್ಚಿಮ ಬಂಗಾಳದಲ್ಲಿ ಅಂತ. ಯಾವ ಕೇಸ್ ಇದು? 11 ವರ್ಷದ ಬಾಲಕಿಯನ್ನು ರೇಪ್ ಮಾಡಿರುವಂಥ ಕೇಸು. 3-4 ಜನರನ್ನು ಅರೆಸ್ಟ್ ಮಾಡಿದ್ರು, ಒಬ್ಬನನ್ನು ಹೊಡೆದು ಹಾಕ್ಬಿಟ್ಟಿದ್ದಾರೆ. ಈಗ ದೊಡ್ಡ ಪ್ರೊಟೆಸ್ಟ್ ಆಗ್ತಿದೆ. ಮಮತಾ ಬ್ಯಾನರ್ಜಿ, ಮಹುವಾ ಮೊಯಿತ್ರಾ ಎಲ್ಲ ಇದರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟದಲ್ಲಿ ಫ್ರಸ್ಟ್ರೇಷನ್ನಲ್ಲಿ TMC ಕಾರ್ಯಕರ್ತನಿಗೆ ಕಪಾಳ ಮೋಕ್ಷ ಮಾಡಿರೋದು ಮಮತಾ ಬ್ಯಾನರ್ಜಿ ಎಲ್ಲ ಕಡೆ ವೈರಲ್ ಆಗ್ತಿದೆ. ಇಲ್ಲಿ ಮೇನ್ ಅಕ್ಯೂಸ್ಡು ಮತ್ತು ಪ್ರಮುಖ ಸಾಕ್ಷಿಯನ್ನೇ ನಾಶ ಮಾಡಿದ್ದಾರೆ ಅನ್ನೋ ಆ್ಯಂಗಲಲ್ಲಿ TMC ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದೆ. ಸೊ ಸುವೇಂದು ಅಧಿಕಾರಿ ಏನು ಮಾಡ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದನ್ನು ಗೆಸ್ ಮಾಡೋಕ್ಕಾಗ್ತಿಲ್ಲ. UCC ತರೋಕೆ ಹೊರಟಿದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಈ ಕಾನೂನು ಎಲ್ಲರಿಗೂ ಅನ್ವಯ, ಎಲ್ಲರಿಗೂ ಈ ನೆಲದವ್ರಿಗೆ ಅನ್ವಯ ಅಂತ ದೊಡ್ಡ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಅಕ್ರಮವಾಗಿ ನೆಲೆಸಿರೋರು ಇಲ್ಲಿ ಉಳಿಗಾಲ ಇಲ್ಲ, ರೇಷನ್ ಇಲ್ಲ, ಸ್ಕೀಮ್ಗಳಿಲ್ಲ, ಕಟ್ ಎಲ್ಲ ಕಟ್ ಅಂತ ಗುಡಿಸಿ ಬಿಸಾಕ್ತಿದ್ದಾರೆ. ಈಗ ಕಂಗಾಲಾಗಿರೋದು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ BJP ಸರ್ಕಾರದ ಆಪರೇಷನ್ಗೆ ದಿಕ್ಕಾಪಾಲಾಗಿ ಓಡ್ತಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.